ಹಲೋ, ನಾವಿಷ್ಟೊಂದು ಈರುಳ್ಳಿ ತೊಗೊಂಡು ಹೆಚ್ಕೊಂಡಿರೋದು ಈ ಥರ ಫೈನ್ ಜೂಲಿಯನ್ಸ್ ಥರ ಗರಗ್ ಬೋಂಡ ಮಾಡೋಕ್ಕೆ. ಹೇಗೆ ಮಾಡೋದಮ್ಮ? ಸೊ ಅದು ಮಾಡೋಕ್ಕೆ ಚಿರೋಟಿ ರವೆ ತಗೊಳ್ಳಿ. ಚಿರೋಟಿ ರವೆ, ಗೋಧಿ ವರ್ಷನ್ ಫೈನ್ ರವೆ. ಗೋಧಿ ರವೆ ತಾನೇ ಇದು? ಗೋಧಿ ರವೆನೇ, ಸಣ್ಣ ರವೆ, ಸಣ್ಣದು ಫೈನ್ ರವೆ. ಇದು ಚಿರೋಟಿ ರವೆ. ನಮ್ಮ ಮನೇಲಿ ಹೋಳಿಗೆಗೆಲ್ಲ ಇದು ನೆನೆಸ್ತೀವಿ. ಅದನ್ನೇನಂದರೆ ಅಡ್ಕ ಮಾಡೋಕ್ಕೆ. ಓಕೆ, ಇದು ಅಂಗಡಿಯಲ್ಲಿ ಐಡೆಂಟಿಫೈ ಮಾಡೋಕ್ಕಾಗಿಲ್ಲ ಅಂದರೆ ಏನು ಕೇಳಬೇಕು ಬೇರೆ? ಇದು ಒಬ್ಬಟ್ಟು ಮಾಡೋ ರವೆ, ಇದು ಚಿರೋಟಿ ರವೆ, ಸಣ್ಣ ರವೆ, ಅದ್ರ ಹೆಸರು ಅಷ್ಟಿರೋದು, ಇನ್ನೇನು ಹೇಳ್ತಾರೆ. ಓಕೆ, ಸೊ ಹೀಗಿರುತ್ತೆ. ಹೀಗಿರುತ್ತೆ. ಈಗ ಸ್ವಲ್ಪ ಕರಿಬೇವು ತಗೋಬೇಕು. ಹೀಗೆ ಪರ್ರ ಅಂತ ಹೇಳ್ದು, ಜೊತೆಗೆ ಕೊತ್ತಂಬರಿನೂ ಇದೆ. ಈಗ ಫೈನಾಗಿ ಕಟ್ ಮಾಡಿಕೊಂಡು ಅದಕ್ಕೆ ಸೇರಿಸೋಣ. ಓಕೆ, ಇದು 1.5 ಕಪ್ಪು ರವೆ ಅಲ್ವಾ? ಎಷ್ಟು ಜನಕ್ಕೆ? 6 ಜನಕ್ಕೆ ಆಗಂಗೆ. ಹಿಂಗು. ಓಕೆ, ನಿಂದು ಮೋಸ್ಟ್ ಆಫ್ ದ ಅಡುಗೆಯಲ್ಲಿ ಹೆಂಗು ಇರುತ್ತಲ್ಲ ಮಮ್ಮಿ? ಅಲ್ಲ, ಜೀರಿಗೆ. ಅರಿಶಿನ ಏನಕ್ಕೆ ಹಾಕೋದು? ಉಪ್ಪು ರುಚಿಗೆ ತಕ್ಕಷ್ಟು. ಪ್ರೊಸೀಜರ್ ನೋಡಿಕೊಂಡು ಉಪ್ಪು ಗಿಪ್ಪು ಅಳತೆ ನಾವೇ ಅರ್ಥ ಮಾಡ್ಕೋಬೇಕು. ಖಾರದ ಪುಡಿ. ಓ, ಕಾಯಿಸಿ ಆರಿರೋ ಎಣ್ಣೆನಾ? ಬಿಸಿ ಎಣ್ಣೆ. ಓಕೆ, ಬಿಸಿ ಎಣ್ಣೆ. ಸೊ ಈಗ ಇದನ್ನ ಎಲ್ಲ ಇಂಗ್ರೀಡಿಯೆಂಟ್ಸ್ ಕಲಿಸ್ಕೋಬೇಕು. ಒಂಚೂರು ಅಡುಗೆ ಸೋಡಾ. ಏನಕ್ಕೆ ಮಮ್ಮಿ? ಅದು ಗರಿ ಆಗಲಿ. ಈಗೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಇದರಲ್ಲಿ ಬಿಸಿ ಎಣ್ಣೆ ಹಾಕಿದೆಯಲ್ಲ, ಕೈ ಸುಡಲ್ವಾ? ಹಿಟ್ಟು ಮೇಲೆ ಹಾಕಿದ್ರೆ ತಣ್ಣಗಾಗುತ್ತೆ. ಹಿಟ್ಟು ಮೇಲೆ ಹಾಕಿದ್ರೆ ತಣ್ಣಗಾಗುತ್ತೆ. ಓಕೆ, ಇಡ್ಲಿಗೆ ಅಕ್ಕಿ ರವೆಯಲ್ಲೂ ಮಾಡ್ಬೋದಾ ಈ ಬೋಂಡನ? ಆಗಲ್ಲ. ಬೇರೆ ಇನ್ನೇನದ್ರಲ್ಲೂ? ಯಾವುದ್ರಲ್ಲೂ ಆಗಲ್ಲ. ಸೊ ಗೋಧಿಯಿಂದ ಹೊಡೆದಿರೋ ತರಿ ಚಿರೋಟಿ ರವೆಯಲ್ಲೇ ಮಾಡಬೇಕು. ಈಗ ನಾವು ಉಪ್ಪು ಖಾರ ಆಗಿಲ್ಲ ಅಂತ ಒಂಚೂರು ಬಾಯಿಗೆ ಹಾಕ್ಕೊಂಡು ನೋಡೋದು. ಸೊ ಇದು ಆಲ್ರೆಡಿ ಹುಣಸೆ ಹಣ್ಣು ನೀರಲ್ಲಿ ನೆನೆಸಿಟ್ಕೊಂಡು ಆ ಮಣ್ಣೆಲ್ಲ ತೊಳೆದಿರೋದಾ? ತೊಳೆದು ರಸ ಮಾಡಂಗೆ ಇಟ್ಕೊಂಡಿದ್ದೀವಿ. ಈಗ ಒಂದು ಸ್ವಲ್ಪ ಹಾಕ್ಕೊತೀವಿ, ಜಾಸ್ತಿ ಹಾಕ್ಬಾರ್ದು. ಹಿಟ್ಟು ಇದು ರವೆ ಈಗ ಇಷ್ಟು ಹಾಕಿದ್ವಿ, ಸಾಕೋದಕ್ಕೆ. ಈಗ ಈರುಳ್ಳಿಗಳನ್ನು ಹಾಕಿ ನೀರು ಆಮೇಲೆ. ಓಕೆ, ಇದು ಹಾಕಿದ್ಮೇಲೆ ನೀರು. ಮೊದಲೇ ಹಾಕ್ಬಿಡ್ಬಾರ್ದು. ಮೊದಲೇ ಹಾಕ್ಬಿಟ್ರೆ ಮೆತ್ತಗೆ ಹಾಕ್ಬಿಡುತ್ತೆ, ಪಕೋಡಾಗ್ಲಿ ಬಂದಂಗೆ ಗರ್ಗರಿ ಇರಲ್ಲ. ಅದಕ್ಕೆ ನಾವು ಅಲ್ಲಿ ಎಣ್ಣೆಗೆ ಬಿಡೋಕ್ಕೆ ಮುಂಚೆ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ನೀರು. ಸೊ ಇದು ಬೋಂಡ ಮಾಡೋ ಮೂಡ್ ಚೇಂಜ್ ಆಗಿಬಿಟ್ರೆ ಇದನ್ನ ರೊಟ್ಟಿ ತಡ್ಕೊಂಡ್ಬಿಡ್ಬೋದು. ಮಾಡ್ಕೋಬೋದು. ಎಲ್ಲ ಬೇಸೆಲ್ಲ ಒಂದೇ ಥರನೇ. ಇದನ್ನೆಲ್ಲ ಬಿಡಿಸ್ಕೊಳ್ಳೋಂಗೆ ಚೆನ್ನಾಗಿ ಇಸ್ಕಿ ಕಳಿಸ್ಬೇಕು. ಈಗ ನೋಡಿ, ಇಲ್ಲಿ ಎಲ್ಲ ಹಿಂಗೆ ಬಿಟ್ಕೊಂಡ್ಬಿಡ್ಬೇಕು. ಸೊ ಅದು ಇವಾಗ ಪಕೋಡ ಥರ ಬರುತ್ತೆ. ಸ್ಟವ್ ಹಚ್ಚಿ ಇದು ಮಾಡಿ. ಸೊ ಅದು ಮೆತ್ತಗಾಗ್ದಿರ ಇವಾಗ ಬ್ಯಾಚ್ ಬೈ ಬ್ಯಾಚು ಗರಗ್ಗಿರಂಗೆ ನೀರು ಕಲಿಸ್ಕೊಳ್ಳೋದು.
ಎಷ್ಟು ಅಳತೆ ನೀರು ಮಮ್ಮ ಇದಕ್ಕೆ? ಇಲ್ಲ, ನಾನು ಬಿಡೋದ ಅಷ್ಟೇ, ಜಾಸ್ತಿ ಹಾಕ್ಬಾರ್ದು. ಎಣ್ಣೆಲಿ ಬಿಡೋದ? ಹ್ಞೂ, ಅದ ಗೊತ್ತಿಲ್ಲದೆ ಇರೋರಿಗೆ. ಒಂದ್ಸಲ ಹೋಗುತ್ತೆ, ಒಂದ್ಸಲ ಬರುತ್ತೆ. ತರಕಾರಿ ಇಡ್ಲಿಗೆ ಅದು ನೆನೆಸ್ತೀವಲ್ಲ ಸ್ವಲ್ಪ, ಅಷ್ಟು ಇಲ್ಲ. ಇಲ್ಲ, ಬರೀ ಸುಮ್ಮನೆ ಅದು ಮಿಕ್ಸ್ ಆಗೋ ಅಷ್ಟೇ. ಟೆಸ್ಟ್ ಬಂತು. ಬಿಸಿ ಆಗ. ಸೊ ಇಲ್ಲಿ ಪ್ರೀವಿಯಸ್ ಕರೆದಿರೋ ಡಿಶ್ದು ರೆಸಿಡ್ಯೂಸ್ ಇದೆ. ಇದೇನಪ್ಪ ಅಂತ ಡೌಟ್ ಬೇಡ. ಇದು ಅಂಟ್ಕೊಂಡಿದ್ಯಾ? ಕೋಟ್ ಆಗಿದೆಯಾ ಎಲ್ಲದಕ್ಕೂ? ಹಾಂ, ಎಲ್ಲದಕ್ಕೂ ಅಂದರೆ ಹಂಗೆ ಅದು ಮೆತ್ಕೊಳ್ಳೋದು. ಈಗ ಎಣ್ಣೆ ಕಾದಿದೆ, ಮುದ್ದೆ ಹಾಕೋದೆಲ್ಲ ಹಿಂಗೆ ಉದುರಿಸ್ಕೊಂಡು ಸಾಕ್ಬೇಕು. ಫುಲ್ಲು ಉದುರಿಸಿ? ಹಾಂ, ಹಿಂಗೆ. ಓಕೆ, ಹಾಕು. ಓಕೆ, ಇದು ಮ್ಯಾಟ್ರ್. ಇಲ್ಲ, ಇದಾಗಿದೆ ಅಂತ ಹೆಂಗೆ ಗೊತ್ತಾಗುತ್ತೆ? ಬಣ್ಣ ಅದಿನ್ನ ಒಂದು ಸ್ವಲ್ಪ ಕುದಿಯೋದೆಲ್ಲ ಕಡಿಮೆ, ಬಬಲ್ಸು ಸ್ವಲ್ಪ ಬ್ರೌನಿಶ್ ಬರುತ್ತೆ, ಅವಾಗ ತಿರ್ಸ್ಬೇಕು. ಓ, ಈಗ ಎಲ್ಲೋ ಕಾಣ್ತಿರೋದು. ಹಿಂಗೆ ತಿರ್ಸ್ತಾ ಇರ್ಬೇಕು. ಫುಲ್ ಗ್ರೂಪೇ ರೀಲೊಕೇಟ್ ಮಾಡಬೇಕಾ? ಇಲ್ಲಾಂದರೆ ಎಲ್ಲ ಬಿಟ್ಕೊಂಡ್ಬಿಡುತ್ತೆ. ಗ್ರೂಪಲ್ಲಿ ತಳ್ಳಿಲ್ಲ ಅಂದರೆ. ಇದನ್ನು ರಿವರ್ಸ್ ಮಾಡಬೇಕಾ? ಬಿಟ್ಕೊಂಡ್ಬಿಡುತ್ತೆ. ಇನ್ ಕೇಸ್ ರವೆ ಜಿಗಿ ಬಂದಿಲ್ಲ ಅಂದರೆ ಸ್ವಲ್ಪ ಅಕ್ಕಿ ಹಿಟ್ಟು, ಲೈಕ್ ಇದರಲ್ಲಿ ಸ್ವಲ್ಪ ಬಿಟ್ಕೊಂಡ್ಬಿಟ್ಟಿದೆ ನೋಡ್ಬೋದು, ಸ್ವಲ್ಪ ಬಿಟ್ಕೊಂಡಿದೆ. ಹಂಗೆ ಬಿಟ್ಕೋಬಾರ್ದು ಅಂದರೆ ಸ್ವಲ್ಪ ಇವಾಗ ಅಕ್ಕಿ ಹಿಟ್ಟು. ಅದು ಸರಿಯಾಗಿ ಬಂದಿದ್ದೀರಾ? ಅಕ್ಕಿ ಹಿಟ್ಟು ಕಲಸ ನೀಡಿಲ್ಲ ಅಲ್ಲ? ಓಕೆ, ನೋಡಿ ಇದು ಬೈಂಡ್ ಆಗ್ತಾ ಇದೆ ಈಗ. ಬೋಂಡಾ ಹಿಟ್ಟು ಹಾಕೋಬೋದಾ ಅಕ್ಕಿ ಹಿಟ್ಟು ಬದಲು? ಅದು ಬೋಂಡ ವಾಸನೆ ಆಗಿಬಿಡುತ್ತೆ. ಈ ಥರ ಗರಗ್ ಪಕೋಡ ಥರ ಆಗಲ್ಲ, ಅದ್ರ ವಾಸನೆ ಇರೋದು. ಇದ್ರದ್ದು ಕುಕಿಂಗ್ ಟೈಮ್ ಹೈ ಇದೆ. ಓಕೆ, ಸೆಕೆಂಡ್ ಬ್ಯಾಚ್. ಇದು ಈ ಥರ ಸ್ವಲ್ಪ ಜಿಗಿ ಬಂದಿದೆ ಇವಾಗ, ಸೊ ಅದು ಬೋಂಡ ಥರ ಹಾಕ್ಬೋದು ಈಗ. ಸೊ ಇದು ಒಂದು ಸತಿ ತಿರುಗಿಸಿದ್ದಾರೆ ಈಗ. ಪರ್ಫೆಕ್ಟ್. ಇದು ಇವಾಗ ಈ ಥರ ಬ್ರೌನಿಶಾಗಿ ಫುಲ್ ಕುದ್ದಿರ್ಬೇಕದು, ಬಬಲ್ಸ್ ಬರೋದು ಕಮ್ಮಿ ಆಗಬೇಕು, ಕಡಿಮೆ ಆಗಬೇಕು. ಈಗ ಒಂದು ಸ್ವಲ್ಪ ಉಲ್ಟಾ ಮಾಡೋಣ ಮತ್ತೆ. ಹಿಂಗೆ ಆಗಬೇಕಲ್ಲ ಗರಗ್ ಬೋಂಡ, ಹಂಗಂದ್ರೆ ಫಸ್ಟಲ್ಲೇ ಅಕ್ಕಿ ಹಿಟ್ಟು ಹಾಕೊಂಡ್ಬಿಟ್ರೆ ಬೆಸ್ಟು. ಅಕ್ಕಿ ಹಿಟ್ಟು ಹಾಕಿದ್ರೆ ಮುದ್ದೆ ಬರುತ್ತೆ, ಗರಗ್ ಬೋಂಡ ಇದೆ ಉದುರು ಬರುತ್ತೆ. ಇದು ಸ್ವಲ್ಪ ಮುದ್ದೆ ಬಂತಂತ ನೀನು ಹೇಳ್ತಾ ಇರೋದು? ಸ್ವಲ್ಪ ಎಲ್ಲ ಹಿಂಗೆ ಬರ್ಬೇಕು, ಹಿಂಗೆ. ಅಲ್ಲಲ್ಲಿ ಮುದ್ದೆ ಥರ ಬಂದಿದೆ ನೋಡಿ. ಬಬಲ್ಸ್ ಎಲ್ಲ ಕಡಿಮೆ ಆಗಿದೆ, ಎಲ್ಲೋ ಒಂದೊಂದು ಬಬಲ್ ಬರ್ತಾ ಇದೆ. ಇದು ಚಿಕನ್ ಥರ ಇದೆ ನೋಡು, ಕೋಳಿಗಳೆಲ್ಲ ಇದ್ದಂಗೆ ಹಸಿವಾಗಿರುತ್ತೆ ಎಲ್ಲ ರೆಕಾರ್ಡ್. ಟೇನ